ಪ್ರಸ್ತುತವಾಗಿ ಮೊರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯಗಳ ಒಂದು ಕೌನ್ಸಿಲಿಂಗ್ ಸುತ್ತುಗಳ ಬಗ್ಗೆ ಮಾಹಿತಿಯನ್ನ ನಾವು ಕಂಟಿನ್ಯೂಸ್ ಆಗಿ ಒದಗಿಸುತ್ತಾ ಬಂದಿದ್ದೇವೆ. ಈ ವರ್ಷದ ಅಂದ್ರೆ 2024ನೇ ಸಾಲಿನಲ್ಲಿ ಅಡ್ಮಿಷನ್ ಪಡೆದುಕೊಳ್ಳಲು ಮಾಹಿತಿಯನ್ನು ಕೂಡ ನಾವು ಕಂಟಿನ್ಯೂಸ್ ಆಗಿ ನಿಮಗೆ ಒದಗಿಸ್ತಾ ಬಂದಿದ್ದೇವೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಕೊನೆಯ ಸುತ್ತಿನ ಬಗ್ಗೆ ಮಾತನಾಡಲಿದ್ದೇನೆ. ಸೊ ನಾನು ನಿನ್ನೆ ಎಲ್ಲರಿಗೂ ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ದೆ, ಎಲ್ಲರೂ ನೀವು ಕೆಇಗೆ ಕಾಲ್ ಮಾಡಿ ನಿಮ್ಮ ಒಂದು ಏನದು ಮನಸ್ಸಲ್ಲಿದೆ 4ನೇ ಸುತ್ತ ಆಗುತ್ತೋ ಇಲ್ವೋ, ಅಥವಾ 4ನೇ ಸುತ್ತ ಅನ್ನೋದಕ್ಕಿಂತ ಅದಕ್ಕೆ ನಾವು ಕೊನೆಯ ಸುತ್ತಿನ ಅಂದ್ರೆ ಸೀಟ್ ಉಳಿಕೆಯ ಕೌನ್ಸಿಲಿಂಗ್ ಅನ್ನ ಮಾಡ್ತಿರೋ ಇಲ್ಲ ಅಂತ ನೀವು ಡೈರೆಕ್ಟ್ ಆಗಿ ಕೇಳಬಹುದು. ಯಾಕಂದ್ರೆ ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ, ಬಟ್ ಕಾಲ್ ನನಗೆ ಏನಾಗ್ತಾ ಇಲ್ಲ, ರಿಂಗ್ ಆಗುತ್ತಾ ಅಥವಾ ಬಿಸಿ ಬರುತ್ತೆ, ಎರಡರಲ್ಲಿ ಒಂದಾಗುತ್ತೆ, ಬಟ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದೆ. ಬಟ್ ಒಂದು ಅಭ್ಯರ್ಥಿಗಳು ಇಲ್ಲಿ ನನ್ನ ಒಂದು ಕಾಮೆಂಟ್ಸ್ ಅನ್ನ ಹಾಕಿದ್ದಾರೆ. ಸೊ ಇವಾಗ ನಾ ಮಾರ್ನಿಂಗ್ ಅದನ್ನ ನೋಡಿದೆ, ನಿನ್ನೆ ನೈಟ್ ಅಲ್ಲೇ ಹಾಕಿರುವಂತದ್ದವರು. ಸೊ ಏನ್ ಹಾಕಿದಾರೆ ಅನ್ನೋದು ಕೂಡ ನಿಮ್ಗೆ ತಿಳಿಸಿಬಿಡ್ತೀನಿ, ಆಮೇಲೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ. ಸೊ ಇಲ್ಲಿ ನಂಗೆ ಕಾಮೆಂಟ್ಸ್ ಬಂದಿದ್ದಾವೆ ಸುಮಾರು. ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಇರುವಂತದ್ದು ಮ್ಯಾಟರ್ ಇದೆ ನೋಡ್ರಿ. ಸೊ ಇಲ್ಲಿ ಏನಂತಂದ್ರೆ ಇವರು ನಂಗೆ ಲೇಟ್ ನೈಟ್ ಆಗಿ ಹಾಕಿರುವಂತ ಒಂದು ಮೆಸೇಜ್ ಇದು. ನಾನು ಮಧ್ಯಾಹ್ನ 3:40ಕ್ಕೆ ಕಾಲ್ ಮಾಡಿದಾಗ ರಿಸೀವ್ ಮಾಡಿ 4ನೇ ಸುತ್ತು ಇಲ್ಲವೆಂದು ಹೇಳಿ ನೀವು ಹೇಳಿದ ಹಾಗೆ ನಿಮ್ಮ ಹತ್ತಿರದ ಶಾಲೆಗೆ ಹೋಗಿ ನೇರವಾಗಿ ಖಾಲಿ ಇರುವ ಸೀಟುಗಳ ಅಡ್ಮಿಷನ್ ಮಾಡಿಸಬಹುದು ಎಂದರು ಅಂತ ಹೇಳ್ತಾ ಇದಾರೆ. ಸೊ ಇವರು ಸಂತೋಷ್ ಅವ್ರು ಏನಂತಂದ್ರೆ ನಿನ್ನೆ ಅವರು 3:40ಕ್ಕೆ ಕೆಇಗೆ ಕಾಲ್ ಮಾಡಿದ್ರಂತೆ. ಬಟ್ ಕೆಇಗೆ ಕಾಲ್ ಮಾಡಿದಾಗ ಅವರಿಗೆ ಮುಂದಿನ ಸುತ್ತಿನ ಅಂದ್ರೆ 4ನೇ ರೌಂಡ್ ಬಗ್ಗೆ ಮಾಹಿತಿನ ಕೇಳಿದ್ದಾರೆ. ಸೊ ಅದಕ್ಕೆ ಅವ್ರು ಏನ್ ಹೇಳಿದಾರೆ ಅಂತಂದ್ರೆ ಇಲ್ಲ ಅಂತ ಹೇಳಿದಾರಂತೆ, 4ನೇ ಸುತ್ತಿನ ಕೌನ್ಸಿಲಿಂಗ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲ ಅಂತಂದ ಮೇಲೆ ವಿದ್ಯಾರ್ಥಿಗಳು ಇವಾಗ ನಿಮಗೂ ಕೂಡ ಏನೋ ಒಂದು ಸಜೆಷನ್ ಮಾಡ್ಲಿಕ್ಕೆ ನಾ ಬಯಸ್ತೀನಿ ಅಂತಂದ್ರೆ ಪಾಲಕರಿಗೂ ಕೂಡ. ಸೊ ಇಲ್ಲಿ ಮತ್ತೆ 4ನೇ ಸುತ್ತಿನ ಕೌನ್ಸಿಲಿಂಗ್ ಮಾಡೋದೇ ಇಲ್ಲ ಅಂದ್ಮೇಲೆ ಮುಂದೆ ಏನ್ ಮಾತಾಡಕ್ ಆಗುದಿಲ್ಲ ಕೆಇಗೆ. ಓಕೆ, ಇವರು ಏನು ನಮಗೆ ಸುಳ್ಳು ಹೇಳೋದಿಲ್ಲ, ಇವರು ಒಬ್ಬರ ಪಾಲಕರೇ ಇರ್ಬೋದು. ಸೊ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದು ಕಾಮೆಂಟ್ ನ ಹಾಕಿದ್ದಾರೆ. ಬಟ್ ನಾನು ಕೂಡ ಇವತ್ತು ನೈಜವಾಗಿ ಕೂಡ ನಾನು ಕಾಲ್ ಮಾಡ್ತೀನಿ ಕೆಇಗೆ. ಸೊ ಅವರು ಏನ್ ಹೇಳ್ತಾರೆ ಅದನ್ನು ಕೂಡ ನಾನು ನಿಮ್ಗೆ ಸಂಜೆ ತನಕ ರಿಪೋರ್ಟ್ ಮಾಡ್ತೇನೆ. ಆದ್ರೆ ಸೊ ಇಲ್ಲಿ ನೋಡ್ರಿ 99.99% ಏನಪ್ಪಾ ಅಂತಂದ್ರೆ ಒಂದು ಆಗದಂತ ಒಂದು ಸ್ಥಿತಿಯಲ್ಲಿದೆ. ಯಾಕಂತಂದ್ರೆ ಸೀಟು 3ನೇ ಸುತ್ತಿಲಿ ಲಕ್ಷ್ಯ ಕೊಟ್ಟು ನೋಡೋದಾದ್ರೆ ಎಲ್ಲ ಸ್ಕೂಲ್ಗಳಲ್ಲಿ 2-3, 2-3, 4-5 ಮ್ಯಾಕ್ಸಿಮಮ್ 7-8 ಅಷ್ಟೇ ಇರೋದು. ಅದು ಕೂಡ ಬಹಳ ಕಷ್ಟಪಟ್ಟು ಸೀಟನ್ನು ತಗೊಂಡಿದ್ದಾರೆ, ಅವರು ಎಲ್ಲ ಬಿಟ್ಟು ಕೊಡೋದಿಲ್ಲ. ಹಿಂಗಿರ್ಬೇಕಾದ್ರೆ ಸೀಟು ಉಳಿಕೆ ಆಗೋದು ಕೂಡ ಕಷ್ಟ ಅಂತ ಕೂಡ ನಾನು ಒಂದು ಸುಮಾರು ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೆ. ಆದ್ರೂ ಕೂಡ ನಿಮ್ಮ ಒಂದು ಪ್ರಯತ್ನ ಅಂದ್ರೆ ಏನು ಲಕ್ ಬೈ ಚಾನ್ಸ್ ಹೇಳಕ್ ಬರೋದಿಲ್ಲ ಏನಾಗುತ್ತೆ ಅಂತ ಹೇಳಿ ಮುಂದಿನ ಪರಿಸ್ಥಿತಿ. ಸೊ ಆದ್ರೂ ಕೂಡ ನೋಡ್ರಿ ಅಂತ ಹೇಳಿದ್ದೆ. ಬಟ್ ಇದು 4ನೇ ಸುತ್ತು ಅಥವಾ ಕೊನೆ ಸುತ್ತು ಮಾಡುದಿಲ್ಲ ಅಂತಂದ್ಮೇಲೆ ಏನ್ ಮಾಡಕ್ ಆಗುದಿಲ್ಲ. ಇನ್ ಕೇಸ್ ಆಫ್ ಹಂಗೇನಾದ್ರು ಅಪ್ಡೇಟ್ ಕೂಡ ಆದ್ರೆ ನಾನು ನಿಮ್ಗೆ ರಿಪೋರ್ಟ್ ಮಾಡ್ತೇನೆ. ಬಟ್ ಇವತ್ತು ಈವ್ನಿಂಗ್ ಇನ್ನೊಂದು ನಾವು ವಿಡಿಯೋ ಮುಖಾಂತರ ನಿಮ್ಗೆ ಶೇರ್ ಮಾಡ್ತೇನೆ. ಅದು ಕೆಇಗೆ ಕಾಲ್ ನಾನೇ ಡೈರೆಕ್ಟ್ ಆಗಿ ಮಾತಾಡಿದೆ, ಯಾಕಂದ್ರೆ ಪಾಲಕರು ಕೂಡ ಮಾತಾಡಿದ್ದಾರೆ. ಇವ್ರು 99% ನಿಜಾನೂ ಇದೆ ಅದು. ಬಟ್ ಇನ್ನೊಂದ್ಸಲ 1% ನಾನು ಕೂಡ ಟ್ರೈ ಮಾಡ್ತೇನೆ. ಸೊ ಅದು ನಿಜ ಆಗಿದ್ರೆ ಸೊ ನೀವು ಏನ್ ಮಾಡಬಹುದು ಅಂತಂದ್ರೆ ಅಲ್ಲಿ ನಿಮ್ಮ ಹತ್ತಿರದ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ರಿ, ಅವ್ರೇನ್ ಹೇಳ್ತಾರೆ ಕೇಳ್ರಿ ಅಷ್ಟೇ. ಯಾಕಂದ್ರೆ ರೂಲ್ಸ್ ಇಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ಆರ್ಡರ್ ಬಂದಿರೋಂಗಿಲ್ಲ. ನೀವು ಹೋಗಿ ಅಲ್ಲಿ ಕೌನ್ಸಿಲಿಂಗ್ ಮುಗಿದ್ರಿ ಸೀಟ್ ಉಳಿದಿದ್ದು ತಗೋರಿ ಅಂತ ಹೇಳಿ ನಾವು ಆವಾಜ್ ಮಾಡಕ್ಕೂ ಬರುವುದಿಲ್ಲ, ಯಾಕಂದ್ರೆ ಅವ್ರಿಗೂ ಆರ್ಡರ್ ಬರಬೇಕು. ಸೊ ಅದಕ್ಕೆ ಆರ್ಡರ್ ಬರೋ ತನಕ ಅವರು ವೇಟ್ ಮಾಡ್ತಿರ್ತಾರೆ. ಇಲ್ಲ ಸೀಟ್ ಇದ್ರೆ ಅದು ಹೇಳ್ಬಹುದು, ನಿಮಗೆ ಸಜೆಷನ್ ಮಾಡಬಹುದು, ಸೀಟ್ ಉಳಿದಿದೆ ಬಟ್ ಆರ್ಡರ್ ಬರ್ಲಿ ನಾವು ತಗೊಂತೀವಿ ಈ ತರ ಏನಾದ್ರು ಹೇಳಬಹುದು. ಬಟ್ ಯಾವುದಕ್ಕೂ ಕೂಡ ನಿಮ್ಮ ಹತ್ತಿರದ ಒಂದು ಸ್ಕೂಲ್ಗಳಿಗೆ ಹೋಗಿ ನೀವು ನೇರವಾಗಿ ಹೋಗಿ ಮಾಹಿತಿನ ಕೇಳ್ಕೊಳ್ಳಿ, ಸೀಟ್ ಉಳಿಕೆ ಆಗಿದೆಯೋ ಇಲ್ಲೋ ಅಂತೇಳಿ ಮಾಹಿತಿ ಪಡ್ಕೊಂಡು ಇಟ್ಕೊಳ್ರಿ ಅಂತ ಹೇಳಕ್ ಬಯಸ್ತೇನೆ.